ಈಗಷ್ಟೇ ಆ ಬಗ್ಗೆ ಅಪ್ಡೇಟ್ ಅನ್ನ ತಗೊಳ್ತಾ ಇದ್ದೆ. ಪಾಕ್ ಪ್ರಧಾನಿ ಈಗ ಪರಾರಿಯಾಗಿದ್ದಾರೆ. ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೀನಿ, ಪದೇ ಪದೇ ಹೇಳ್ತೀನಿ ಈ ವಿಚಾರದಲ್ಲಿ. ಅಲ್ಲಿ ಇಂತಹ ಬೆಳವಣಿಗೆ ಆದರೆ ಅಲ್ಲಿರುವಂತ ಪ್ರಧಾನಿನೂ ಇರೋದಿಲ್ಲ, ಅಲ್ಲಿರುವಂತಹ ಸೇನಾ ಅಧಿಕಾರಿ ಇರೋದಿಲ್ಲ. ಎಲ್ಲಿಗೆ ಹೋಗಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತೀನಿ ಕೇಳಿ. ಬಹರೇನಿಗೆ ಹೋಗ್ತಾ ಇದ್ದಾರೆ ಅವರು. ಲಾಹೋರಿಂದ ಬಹರೇನ್ಗೆ ಅಲ್ಲಿ ಹೋಗುವಂತ ಫ್ಲೈಟ್ ಅನ್ನ ಇಟ್ಕೊಂಡು ಹೋಗಿದ್ದಾರೆ. ಅದು ಕೂಡ ಈಗ ಆಗಿರುವಂತ ಬೆಳವಣಿಗೆ. ಈಗಷ್ಟೇ ಆಗ್ತಾ ಇರುವಂತ ಅಪ್ಡೇಟ್ ಅನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ಪಾಕಿಸ್ತಾನದ ಪ್ರಧಾನಿ ತಮ್ಮ ನಿವಾಸದಿಂದ ಪರಾರಿಯಾಗಿದ್ದಾರೆ. ಇಸ್ಲಾಮಾಬಾದ್ನ ಸುರಕ್ಷಿತ ಸ್ಥಳ ಅಲ್ಲ, ಲಾಹೋರ್ ಟು ಬಹರೇನ್ ಫ್ಲೈಟ್ ಅನ್ನ ಹತ್ಕೊಂಡು ಹೋಗಿದ್ದಾರೆ ಅವರು. ಲಾಹೋರ್ ಟು ಬಹರೇನ್ ಫ್ಲೈಟ್. ಪಾಕ್ ಪ್ರಧಾನಿ ಪರಾರಿ, ನೋ ಡೌಟ್. ಫೇಸ್ ಮಾಡಕ್ಕಾಗೋದಿಲ್ಲ. ಬಹರೇನ್ ಅನ್ನುವಂಥದ್ದಿದೆ, ಫ್ಲೈಟ್ ನಂಬರ್ ಕೂಡ ಹಾಕಿದ್ದಾರೆ ಅದರಲ್ಲಿ. ಪಾಕಿಸ್ತಾನ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಮೂಲಕವಾಗಿ ಅವರು ಹೋಗಿರುವಂಥದ್ದು. ಸೊ ಈಗಷ್ಟೇ ಬರ್ತಾ ಇರುವಂತ ಅಪ್ಡೇಟ್ಸ್. ಸೊ ದಾಳಿಯಾದ 20 ಕಿಲೋಮೀಟರ್ ದೂರದಲ್ಲಿ ನಿವಾಸ ಇದ್ದಿದ್ದು. ಗಾಬರಿ ಆಗಿ ಹೋಗ್ಬಿಟ್ಟಿದ್ದಾರೆ. ಮಾತುಗಳಲ್ಲಿ ಹೇಳ್ಬೋದು, ಸಾರ್ ಫೈಟ್ ಮಾಡಬೇಕಾದ ಸಂದರ್ಭದಲ್ಲಿ ಓಡೋಗೋದು ಯಾಕೆ? ಈಗ ತಮ್ಮ ನಿವಾಸದಿಂದ ಪರಾರಿ ಆಗಿದ್ದಾರೆ ಅಂತಿದ್ದಾರೆ. ಸೊ ಬಹರೇನಿಗೆ ಹೋಗಿರುವಂತ ಸಾಧ್ಯತೆ ಅಂತಿದ್ದಾರೆ. ಇನ್ನೊಂದು ಕಡೆಗೆ ದುಬೈಗೆ ಹೋಗಿರುವಂತ ಸಾಧ್ಯತೆ ಅಂತಿದ್ದಾರೆ. ಗೊತ್ತಿಲ್ಲ ಈಗ ಎಲ್ಲಿಗೆ ಹೋಗಿದ್ದಾರೆ ಅಂತ. ಒಟ್ಟಿನಲ್ಲಿ ಪರಾರಿ ಅಂತೂ ಆಗಿದ್ದಾರೆ. ಇದು ಯುದ್ಧದ ಸಂದರ್ಭದಲ್ಲಿ ಜಾಗವನ್ನ ಬಿಟ್ಟು ಓಡುವಂತಹ ಏನಂತ ಕರಿಬೇಕು, ಇಲಿ ಅಂತ ಕರಿಬೇಕಾ, ಇಲ್ಲ ಏನಂತ ಕರಿಬೇಕು ಇವ್ರನ್ನ? ಹೌದು, ಆ ದೇಶವನ್ನು ಇಕ್ಕಟ್ಟಿಗೆ ಸಿಲಿಸ್ಬಿಟ್ಟು ಅಲ್ಲಿಂದ ಪರಾರಿ ಹಾಕೊಂಡು ತಾವು ಮಾತ್ರ ಸೇಫ್ ಆಗಿರ್ತಾರೆ. ಇದು ಹೊಸದಲ್ಲ ರೀ, ಅವರ ಜೀನಲ್ಲಿ, ಅವರ ರಕ್ತದಲ್ಲೇ ಇರೋದು. ಇದು ಪಾಕಿಸ್ತಾನದ ಪ್ರತಿಯೊಂದು ರಕ್ತದಲ್ಲೇ ಇರೋದು. ಅಲ್ಲಿರುವಂತ ರಾಜಕಾರಣಿಗಳು ಮತ್ತು ಸೇನಾಧಿಕಾರಿಗಳಿದಾರಲ್ಲ, ಅವರ ರಕ್ತದಲ್ಲೇ ಇರೋದು. ಈಗಲ್ಲ ಇದು. ಪ್ರತಿ ದಾಳಿ ನಡೆದಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಲಂಡನ್ನಿಗೆ ಫ್ಲೈಟ್ ಮಾಡ್ಕೊಂಡು ಹೋಗಿರುವಂಥದ್ದು ಇತಿಹಾಸದ ಪುಟಗಳಲ್ಲಿದೆ. ಅಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಲಂಡನ್ ಫ್ಲೈಟ್ ಹತ್ಕೋ ಹೋಗ್ತಾ ಇರೋ, ದುಬೈ ಫ್ಲೈಟ್ ಹತ್ಕೋ ಹೋಗ್ತಾ ಇರೋ, ದೇಶ ಬಿಟ್ಟು ಹೋಗ್ತಾ ಇರೋ. ತಾವು ಮಾತ್ರ ಸುರಕ್ಷಿತವಾಗಿರಬೇಕು. ದೇಶದಲ್ಲಿರುವಂಥ ಜನ ಸತ್ರು ಚಿಂತೆ ಇಲ್ಲ, ಅವ್ರಿಗೆ ಏನೂ ಆಗಬೇಕಾಗಿಲ್ಲ. ಆದರೆ ನಮ್ಮ ದೇಶ ಹಾಗಲ್ಲ. ನಮ್ಮ ದೇಶಕ್ಕೂ ಆ ದೇಶಕ್ಕೂ ಇರುವಂಥದ್ದು ವ್ಯತ್ಯಾಸ ಅಷ್ಟೇ. ತಿಳ್ಕೊಳ್ಳಿ ಹೇಗೆ ಅಂಥೇಳಿ. ನಮ್ಮವ್ರು ನಿಂತ್ಕೊಳ್ತಾರೆ, ಸಭೆಗಳನ್ನು ಮಾಡ್ತಾರೆ, ಮೀಟಿಂಗನ್ನು ಮಾಡ್ಕೊಂಡು ಹೇಗೆ ಫೈಟ್ ಮಾಡಬೇಕು ಹಾಗೆ ಮಾಡ್ತಾರೆ. ಈ ಥರ ಬೆಳವಣಿಗೆ ಆದಾಗಲೂ ಕೂಡ ಮೀಟಿಂಗನ್ನು ಮಾಡ್ತಾರೆ. ಏನು ಆ್ಯಕ್ಷನ್ ತೊಗೋಬೇಕು, ಯಾವ ರೀತಿಯಾಗಿ ನಿಂತ್ಕೊಳ್ಬೇಕು, ಎಲ್ಲವೂ ಕೂಡ ಇದೆ. ಹಿಂದೆ ಆಗಿದ್ದಿದ್ರೆ ಶಾಂತಿ ಮಂತ್ರವನ್ನು ಪಠಿಸ್ತಾ ಕೂತ್ಕೊಳ್ತಾ ಇದ್ರು, ಬನ್ನಿ ಮಾತಾಡೋಣ ಅಂತ ಹೋಗ್ತಾ ಇದ್ರು. ಬಟ್ ಈಗ ಬನ್ನಿ ಮಾತಾಡೋಣ ಅಲ್ಲ, ಕೊಟ್ಟೆ ಬಿಡ್ತೀನಿ ಅನ್ನೋ ರೀತಿಯಲ್ಲೇ ಇದೆ. ಸೊ ಪಾಕ್ ಪ್ರಧಾನಿ ಮನೆ ಪಕ್ಕದಲ್ಲೇ ಬಿತ್ತು. ಮನೆ ಪಕ್ಕ ಅಂತಂದರೆ ಪಕ್ಕಕ್ಕಲ್ಲ, 20 ಕಿಲೋಮೀಟರ್ ದೂರದಲ್ಲಿ ಬಿದ್ದಿದೆ. ಹಾಗಾಗಿ ಒಂದಿಷ್ಟು ಡವ ಶುರು ಆಗ್ಬಿಟ್ಟಿರುತ್ತೆ. ಮೊದಲೇ ಪಾಪ ಒಂದಿಷ್ಟು ವಯಸ್ಸಾಗ್ಬಿಟ್ಟಿದೆಯಲ್ಲ, ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಹಾಗಾಗಿ ಅವ್ರನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿದ್ದಾರೆ. ಈಗ ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಗೊತ್ತಿಲ್ಲ. ಬಹರೇನ್ ಅಂತಿದ್ದಾರೆ, ಇನ್ನೊಂದು ಕಡೆಗೆ ದುಬೈ ಕಡೆಗೆ ಅಂತಿದ್ದಾರೆ. ಒಟ್ನಲ್ಲಿ ದೇಶ ಬಿಟ್ಟಂತೂ ಪರಾರಿ ಆಗಿರೋದಂತೂ ಇದೆ.